ಇವತ್ತು ಗೊತ್ತಿರಲಿ ಬೇಕು. ಅವಾಗ ನಾ ಏನು ಮಾಡ್ಬೇಕು ಅನ್ನೋದು ಚಿಂತನೆ ಬಂತು, ನೀವು ಹೋಗಿ ರೀಚ್ ಮಾಡ್ತಿ. ಅದು ಅಂಕರಿ 45 ಡಿಗ್ರಿ ಐತೆ ಅನ್ನೋದನ್ನ ಇಲ್ಲಿ ಬಳಸ್ಕೊತಾನೆ. ಹೆಂಗೆ ಬಳಸ್ಕೊತಾನೆ? ಇದು 45 ಡಿಗ್ರಿ ಇತ್ತಂದ್ರೆ ಇದೊಂದು ಲಂಬ ಕೋನ ಅಂತ ಫಿಕ್ಸ್ ಐತಿ. ಅಂಕರಿ ಇದು 45 ಡಿಗ್ರಿ ಇದ್ರೆ ಈಗ ಎಷ್ಟು ಡಿಗ್ರಿ ಆಕೈತಿ? ಯಾಕೆ 90 ಡಿಗ್ರಿ ಇತ್ತಂದ್ರೆ 145 ಇತ್ತಂದ್ರೆ ಅದು ಇದ್ರ ಹತ್ರ ಸಿಕ್ಬಿಟ್ಟದಿ ನಂಗೆ. ಅಂಕರಿ ಹತ್ರ ಕಂಡಿದ್ದೀವಿ ಸಂಬಂಧ ನಾ ಹೋರಾಟ ನಡೆಸೀನಿ. ಲೆಕ್ಕ ಸೀಕ್ರೆಟ್ ಅಂತೀರಿ. ನಾ ಏನು ಮಾಡ್ತೀನಿ, ಒಂದನ್ನ ಕಂಡು ಹಿಡಿಯಕ್ಕೆ ಟ್ರೈ ಮಾಡತ್ತಾನೆ. ಅಂತೀರಿ ನನ್ನ ತಲೆ ಏನು ನೋಡತ್ತದ ಈಗ ಇದು 45 ಆಯ್ತಂದ್ರೆ ಇದು 45 ಆಯ್ತು. ಅಂತೀರಿ ಇದು 90 ಡಿಗ್ರಿ ಐತೆಪ್ಪ, 30 ಡಿಗ್ರಿ ಅಂತೀರಿ. ನಾ ಏನು ಕೇಳ್ತಾರೆ, ಇದಷ್ಟು ಸೇರ್ 45 ಆಯ್ತು. ಇದೆಷ್ಟು ಡಿಗ್ರಿ ಆಯ್ತು? 15 ಡಿಗ್ರಿ. ಅಂತೀರಿ ಇಲ್ಲಿ 30 ಡಿಗ್ರಿ ಐತಿ. ಇದಷ್ಟು ಸೇರಿ 8 ಡಿಗ್ರಿ ಐತೆ? 45. 45ರಾಗ ಇದಷ್ಟು ಎಸ್. ಈಗ ನನಗೆ DEC ಮತ್ತು ECD ಅದಾದ್ರೆ 15 ಡಿಗ್ರಿ ಆದ. ಅಂಕಿರ ಅದ್ರಾಗ ಒಂದು ಬಾವಿ ನಡ್ತೇವೆ ಗೊತ್ತಾಯ್ತು ನೋಡಿ. 1000 ಅಂಕಿರ ಇದ್ರದ್ದು ಅಳತಿ ಹೆಂಗೆ ಫೈನಲ್ ಮಾಡಿ ನಿಮಗೆ ತಿಳಿತ? ಇದು ಲೆಕ್ಕ ಸಿಗ್ಲಿಕ್ಕ ಅಂಕಿರ ಈ ದ್ರವ್ಯಕ್ಕೆ ಬಂದಿದ್ದಾರೆ. ಇದು 60 ಡಿಗ್ರಿ ಇರ್ತವೋ 30 ಡಿಗ್ರಿ. ಇದ್ರಾಗ ನೀನು ಅಂಕಿರ ಒಂದು ಸೆಕೆಂಡ್ ಡಿಗ್ರಿ ಗೊತ್ತೈತಿ. ಇದು ವಿಕರ್ಣ, ಇದು ಸಾಕ್ಷ, ಇದು ನಿನಗೆ ಟ್ಯಾನ್ ಹಚ್ಬೇಕು, ಸೈನ್ ಹಚ್ಬೇಕು, ಕಾಸ್ ಹಚ್ಬೇಕು, ಅದರ ಮೇಲೆ ಡಿಪೆಂಡ್ ಆಗ್ತೈತಿ. ಅಲ್ಲಿ ತ್ರಿಭುಜ ಇವನ್ನೆಲ್ಲ ಬರ್ಕೋಬೇಕು, ಬರೀಬೇಕಾದ್ರೆ ಕೆಲಸ ಆಗ್ತೈತಿ. ಈಗ ನಿಮ್ಗೆ ನ್ಯಾಕ್ ಹೇಳ್ಕೊಡ್ತೀನಿ ಹೌ ಟು ರೀಚ್. ಈಗ ನಾ ಏನು ಮಾಡ್ತೀನಿ, ಸೈನ್ ಯಾವ ತ್ರಿಭುಜದು? ಯಾಕೆಂದ್ರೆ ಗುಡ್ಡವು ಭೂಮಿಗೆ ಲಂಬವಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಅಂತೋ ವಿಕರ್ಣ ಯಾವುದು? ಸೈನ್ಸ್ ನೆನಪಿಲ್ಲ ಬರ್ಕೊಂಡಿರ್ತಾವಲ್ಲ ಅದನ್ನ ಯೂಸ್ ಮಾಡಿ. ಇಲ್ಲಿ DF ಡಿ ಎಷ್ಟೈತಿ? 1000. DF 30 ಡಿಗ್ರಿ ಇತ್ತು ಅಂತ ಈ ಪ್ರತಿಬಿಂಬ ನೋಡೋದ ಮೋಡ್ ಎಷ್ಟು ಎತ್ತರದಾಗಿದೆ. ಫಾರ್ ಎಕ್ಸಾಂಪಲ್ ನಿನಗೆ ಕಟ್ಟಡ ಎತ್ತರ 100 ಮೀಟರ್ ಇತ್ತು ಅಂತ ತಿಳ್ಕೊ, ಎಷ್ಟು ಮೀಟರ್ ಇದೆ. ಇಲ್ಲಿ ಒಂದು ಶಾಣತನ ಏನು ಹೇಳ್ತಾನೆ, ಟ್ರಿಕ್ ಅಟ್ಟ ಹೇಳ್ತಾನೆ. ನೀನು ಈ ಪ್ರತಿಬಿಂಬ ಹೇಳಿದ್ರಲ್ಲ ಕರೆಕ್ಟ್ 100 + H ಅಂತ ತಗೊಂಡು ನಿನ್ನ ಲೆಕ್ಕ ಫಿನಿಶ್ ಆಗ. ಇದನ್ನು ಗೊತ್ತಾಗಲ್ಲ ಅಂತ ತಿಳ್ಕೊ, ಲೆಕ್ಕ ಬಿಡ್ಸಕ್ಕೇನಲ್ಲ. ಇದ್ರಾಗ ಏನು ಬೇಸ್ ಇಟ್ಕೋತೀವ? ಇದ್ರೊಳಗೆ ಏನು ಬೇಸ್ ಇಟ್ಕೋತೀವಿ? ಯಾರು ಬೇಸ್ ಇಟ್ಕೋ?
What's ಆ ವ್ಯಕ್ತಿ ಹೋಗ್ಬೇಕಂದ್ರೆ ಈ ಪಾಯಿಂಟ್ನಾಗ ನಿಂತ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏರಿ ಬಂದು ಇಲ್ಲಿ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿ ಇಲ್ಲಿಂದ ಹಿಡಿದು ಇಲ್ಲಿಂದ ಹತ್ತಿ ಇಲ್ಲಿ ಹೋಗ್ಬೇಕಂತ ಕಟ್ಟಿ ಮೇಲೆ ಗುಡ್ಡದ ಒಂದು ಕಟ್ಟಿ ಮೇಲೆ ತಲುಪಕ್ಕ 1000 ಮೀಟರ್ ಹತ್ತಾನ. ಎಷ್ಟು ಮೀಟರ್? ಆ ಹತ್ತುವಾಗ ಆ ಕಟ್ಟಿಗೆ ಮತ್ತು ಆ ವ್ಯಕ್ತಿ ಹತ್ತುವಂತ ಗುಡ್ಡದ ಒಂದು ಕೋನ ಕೋನ 30 ಡಿಗ್ರಿ ಇರ್ತದೆ. ಎಷ್ಟು ಡಿಗ್ರಿ? ಇಲ್ಲಿ ನಿಂತ್ಕೊಂಡು ಗುಡ್ಡ ನೋಡ್ತಾನೆ. ಎಷ್ಟು ಡಿಗ್ರಿ ಆಕೈತೆ ಅದು? 60 ಡಿಗ್ರಿ ಆಕೈತೆ. ಹಾಗಾದ್ರೆ ಇವೆಲ್ಲಾನು ಬಯಸ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಬಂದ 1000 ಮೀಟರ್ ಬಂದ. ಆನಂತರಿ ಹೆಂಗ್ ಕಂಡು ಹಿಡಿಬೇಕು? ಎಲ್ಲಿ ಮಠ ಬರ್ತದೆ ಗೊತ್ತೈತಿ ಲೆಕ್ಕ? ಈಗ ಇಲ್ಲಿ ಮಠ ಬರ್ತೈತಿ. ನನಗೆ ಇದೊಂದು ಲಂಬಕೋನ ತ್ರಿಭುಜ ತಗೋತೀನಿ. ಎಷ್ಟು ದೂರ ನಿಂತಿದ್ದ ಕಂಡು ಹಿಡಿಯೋದು ಮಾಡ್ಬೋದು. ಎರಡೂ ಕೇಳ್ಬೋದು. ದುಡಿದ ಎಷ್ಟೈತಿ ಅವ ಎಷ್ಟು ದೂರದಿಂದ ಹತ್ತಿದ ಅಂತ ಕೇಳ್ಬೋದು. ಯಾವ ಪ್ರಶ್ನೆ ಇಲ್ಲ. ಯಾಕಂದ್ರೆ ನನಗೆ ನೆಕ್ಸ್ಟ್ ಮುಂದೆ ಬರೋದು ಯಾಕಂದ್ರೆ ನನಗಿನ್ನ ಎಫ್ ಡಿ ಕಂಡು ಹಿಡಿಬೇಕಲ್ಲ. ಇದ್ರ ಸೀಕ್ರೆಟ್ ಅಂತೀರಿ. ಎಫ್ ಡಿ ಕಂಡು ಹಿಡಿಬೇಕಂದ್ರೆ ನನಗೆ